ಸೊ ಏನಾಗ್ತಾ ಇತ್ತು, ಇದು ಮೋಟೋ ಅಂತ ಬರೋದು ಆಫ್ ಆಗೋದು ಆಗ್ತಾ ಇತ್ತು, ಫಾಸ್ಟ್ ಫುಡ್ ಹೋಗ್ತಾ ಇತ್ತು, ಸೆಟ್ USB ಇಂದ ಫ್ಲಾಶ್ ಆಗ್ತಾ ಇರ್ಲಿಲ್ಲ, ಸರ್ವಿಸ್ ಸೆಂಟರ್ ಇಂದ ರಿಟರ್ನ್ ಆಗಿತ್ತು, ಬೇರೆ ಕಡೆ ಕೊಟ್ಟಿದ್ರು, ಸೊ ಅಲ್ಲೂ ಆಗಿಲ್ಲ ಅಂತ ನಮ್ಮ ಹತ್ರ ತಂದು ಕೊಟ್ಟಿದ್ರು. ಹೌದಾ? ನೀವೇ ನೋಡಿದ್ರ ಇದನ್ನ? ನಿನ್ನೆ ಸಾಯಂಕಾಲ ಕಸ್ಟಮರ್ ಬಂದಿದ್ರು, ಹೌದಾ? ಸೊ ಅದನ್ನ ನಾವೇನ್ ಮಾಡಿ ಇವತ್ತು ರಿಪೇರ್ ಮಾಡೋಣ. ಸೊ ಯಾವ್ದೇ 6 ಪೋರ್ಟ್ ಅಲ್ಲಿ ಏನ್ ತಗೊಂತಾ ಇಲ್ಲ, ಏನೋ ಆಂಪಿಯರ್ ತಗೊಂತಾ ಇಲ್ಲ. ಸೊ ಬೇರೆ ಪೋರ್ಟ್ ಗೆ ಚೆಕ್ ಮಾಡಿ ನೋಡ್ತೀನಿ. ಸೊ ಏನೇ ಆಂಪಿಯರ್ ತಗೊಂತಿಲ್ಲ ಟೋಟಲಿ. ಇವಾಗಿನೂ ಆನ್ ಆಗಿತ್ತಿದ್ದು, ಹೌದಾ? ಸೊ ಲೋಗೋ ರಿಸ್ಟಾರ್ಟ್ ಆಗೋದು ಮತ್ತೆ ಆಫ್ ಆಗಿದೆ ಕನ್ನಡ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಇವಾಗ, ಪ್ರೋಗ್ರಾಮಿಂಗ್ ಮಾಡೋಣ, ಮತ್ತೆ USB ಇಂದ ಫ್ಲಾಶ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಚಲೋ ಟಿಕ್. ಇದನ್ನ ಆನ್ ಮಾಡಕ್ಕೆ ಕೋಶಿಶ್ ಮಾಡೋಣ. ಬೇರೆ ಅಂಗಡಿಯಿಂದ ರಿಟರ್ನ್ ಪೀಸ್ ಮತ್ತೆ ಸರ್ವಿಸ್ ಸೆಂಟರ್ ಇಂದ ಫ್ಲಾಶ್ ಆಗಲ್ಲ ಅಂತ ವಾಪಸ್ ಬಂದಿರೋ ಪೀಸ್. ಸೊ ನಮ್ಮೆದುರಿಗೆ ಇವಾಗ ಮೋಟೋ ಅಂತ ಏನಾಗಿತ್ತು ಬಂದಿತ್ತು. ಸೊ ವಿಡಿಯೋ ಮಾಡೋ ಟೈಮಲ್ಲಿ ಏನಾಗಿದೆ, ಆನ್ ಆಗ್ತಾನೆ ಇಲ್ಲ ಕನ್ನಡ. ಸೊ ಈ ಕಂಡೀಷನ್ ಅಲ್ಲಿ ಇದೆ ಮೊಬೈಲ್ ಇದು ಕನ್ನಡ. ಸೊ ಇದನ್ನ ನಾವು ಚಲೋ ನೋಡಿ. ಸೊ ಕೆಲಸ ನಡೆದಿದೆ, ಏನಾಗಿದೆ, ಕೆಲಸ ನಡೆದಿದೆ. ಸೊ ನಾನು ಏನ್ ಮಾಡ್ತೀನಿ, ಇದ್ರ EMNC ತೆಗಿತೀನಿ, ಪ್ರೋಗ್ರಾಮ್ ಮಾಡಿ, ಮತ್ತೆ ನಾವು ಕೂರ್ಸ್ಬಿಟ್ಟು ಸೆಟ್ ನ ಫುಲ್ ಆನ್ ಮಾಡಕ್ಕೆ ಟ್ರೈ ಮಾಡೋಣ, ಹೇಗಾಗುತ್ತೆ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ನೋಡಿ, ಲೈವ್ ಆಗಿ ಮೊಬೈಲ್ ರಿಪೇರಿ ಹೇಳ್ಕೊಳ್ಳಾಗುತ್ತೆ. ಸೊ ಲೈವ್ ಆಗಿ ಮೊಬೈಲ್ ರಿಪೇರಿನ ಮಾಡಲಾಗುತ್ತೆ. ಸೊ ಸ್ಟೂಡೆಂಟ್ ಎದುರುಗಳಿಗೆ ಕಸ್ಟಮರಿಂದ ಬಂದಿರುವ ಹ್ಯಾಂಡ್ಸೆಟ್ಗಳನ್ನ ರಿಪೇರ್ ಮಾಡಿ ತೋರಿಸ್ಕೊಳ್ಳಾಗುತ್ತೆ. ಸೊ ಈ ಮೋಟೋ ಹ್ಯಾಂಡ್ಸೆಟ್ಗಳಲ್ಲಿ ಏನಾಗಿತ್ತು ಅಂದರೆ, ಸೊ ಕಸ್ಟಮರಿಂದ ಅಂದರೆ ಸರ್ವಿಸ್ ಸೆಂಟರ್ ರಿಟರ್ನ್ ಪೀಸ್ ಮತ್ತು ಅವರು ಬೇರೆ ಕಡೆನೂ ಕೊಟ್ಟು ರಿಪೇರ್ ಮಾಡ್ಸೋಕ್ಕೆ ನೋಡಿದ್ರು, ಸೆಟ್ ಆನ್ ಆಗಿಲ್ಲ. ಸೊ इसमें क्या हो गया था, दूसरे जगह में दिया हुआ तो सर्विस सेंटर में फ्लैश में किया था तो ऑन नहीं हुआ, सर्विस सेंटर में फ्लैशिंग फेल हो रहा था. तो दूसरे जगह में दिया है, उधर नहीं हुआ, तो बैरेट मेरे पास आया, स्टूडेंट के सामने आया था, उसी का सामने में ये प्रोग्रामिंग करके सेट को ऑन करने का कोशिश कर रहे. ओके, ಸೊ ಪೂರಾ ಲೈವ್ ಕ್ಲಾಸ್ रहेगा. ಸೊ ಎಲ್ಲ ಫುಲ್ಲು ಲೈವ್ ಕ್ಲಾಸ್ ಇರುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಕಸ್ಟಮರಿಂದ ತೊಗೊಂಡಿರೋ ಹ್ಯಾಂಡ್ಸೆಟ್ಗಳನ್ನೇ ಲೈವ್ ಆಗಿ ರಿಪೇರ್ ಮಾಡಿ ಸ್ಟೂಡೆಂಟ್ ಎದುರಿಗೆ ತೋರಿಸ್ಕೊಳ್ಳೋದು. ಇದು ಪ್ರೋಗ್ರಾಮಿಂಗ್ ಕ್ಲಾಸ್ ನಡೀತಾ ಇದೆ. ಸೊ ನೀವು ಆಲ್ರೆಡಿ ನೋಡಿರ್ಬೋದು, ನಮ್ಮ ಸ್ಟೂಡೆಂಟ್ಗಳ ಎದುರುಗಡೆನೇ ಇದನ್ನು ಏನು ಮಾಡಲಾಗುತ್ತೆ, ಹ್ಯಾಂಡ್ಸೆಟ್ಗಳನ್ನ ರಿಪೇರ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ಲಾಗುತ್ತೆ. ಇದರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗುತ್ತೆ. ಸೊ ಸ್ಟೂಡೆಂಟ್ का सामने का रिपेयर करते हैं तो एक अच्छा वाला एक्सपीरियंस आपको मिल जाता है. ये दूसरा जगह में मिलने का चांसेस बहुत कम है. चलो ठीक, हमने F64 में ऑन कर लिया. ಸೊ ನಾನು ಏನು ಮಾಡಿದ್ದೀನಿ, F64ನ ಏನು ಮಾಡಿದ್ದೀನಿ ಇವಾಗ ಆನ್ ಮಾಡಿದ್ದೀನಿ. इसको ಐಡೆಂಟಿಫೈ करेंगे, ಏನು ಮಾಡ್ತೀನಿ, ಇದನ್ನು ಐಡೆಂಟಿಫೈ ಮಾಡ್ತಾ ಇದ್ದೀನಿ. इसका अंदर कोई प्रॉब्लम है क्या ಚೆಕ್ करेंगे, ಇದರೊಳಗೆ ಯಾವ್ದಾರ ಪ್ರಾಬ್ಲಮ್ ಇದೆಯಾ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ಸೊ ಸೆಕ್ಯೂರಿಟಿ ಬ್ಯಾಕಪ್ कर रहा है. ಸೊ F64 ಆಟೋಮೆಟಿಕ್ ಸೆಕ್ಯೂರಿಟಿ ಬ್ಯಾಕಪ್ ಕರೆಗ, F64 ಆಟೋಮೆಟಿಕ್ ಸೆಕ್ಯೂರಿಟಿ ಬ್ಯಾಕಪ್ನ ಮಾಡುತ್ತೆ. ಚಲೋ ಠೀಕ್, ಇದು 100% ಆ್ಯಕ್ಟಿವ್, FRP ಆ್ಯಕ್ಟಿವ್ ಇದೆ. ಸೊ ಆ್ಯಂಡ್ರಾಯ್ಡ್ 15 ವರ್ಷನ್ ಇದೆ. ಚಲೋ, ಇದು ಮಾಡೆಲ್ ನಂಬರ್ ಕೂಡ ತೋರಿಸ್ತಾ ಇದೆ. ಸೊ ಈ ಕೇಸಸಲ್ಲಿ ಏನಾಗಿರ್ಬೋದು, ಇದರ ಬ್ಯಾಕಪ್ ಮಾಡ್ಕೊತೀನಿ, ಅಂದರೆ ಆಲ್ರೆಡಿ USB ಇಂದ ಫ್ಲಾಶ್ ಆಗಿದೆ ಅಂತ ಹೇಳಿದರು ಕಸ್ಟಮರು, ಅರ್ಧಕ್ಕಾಗಿ ಸ್ಟಾಪ್ ಆಯಿತು ಅಂತ ಸರ್ವಿಸ್ ಸೆಂಟ್ರಲ್ಲಿ ರಿಟರ್ನ್ ಕೊಟ್ಟರು ಅಂತ ಹೇಳಿದ್ದಾರೆ. सो आधा फ्लैश होके रिटर्न हो गया करके सर्विस सेंटर वाले बताया हुआ है. इसलिए मैंने पूरा GPT को पहले सुपर और यूज़र डाटा को अनटिक करके पूरा मैं बैकअप ले रहा हूँ. इसलिए ले रहा हूँ, इसका अंदर जो है अपना सिक्योरिटी है, ये सिक्योरिटी 2-3 जगह में हम रीड करके रखना है. तो एक बार क्या होता है, रीड करने के बाद भी, राइट होने के बाद भी सिक्योरिटी आता नहीं, आप ही को पता होगा काम करने वाले को. इसलिए मैं 2 जगह में इसका बैकअप ले रहा हूँ. ಸೊ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ, ಸೆಕ್ಯೂರಿಟಿ ಆಟೋಮೆಟಿಕ್ ಬ್ಯಾಕಪ್ ಆದರೂ ಕೂಡ ಅದು ಹಾಕಿದರೆ ನಮ್ಮ ಸೆಕ್ಯೂರಿಟಿ ಬರಲ್ಲ. ಸೊ ಆ ಕಾರಣದಿಂದ ನಾನು 2 ಸರಿ ಇದನ್ನು ಬ್ಯಾಕಪ್ ಮಾಡ್ತಾಯಿದ್ದೀನಿ. ಬ್ಯಾಕಪ್ಪಲ್ಲೂ ಮಾಡ್ತಾಯಿದ್ದೀನಿ, GPT ಬ್ಯಾಕಪ್ ಮಾಡಿದ್ದೀನಿ, ಮತ್ತು ಖುದ್ದು ಟೂಲ್ ಕೂಡ ಒಂದು ಸರಿ ಐಡೆಂಟಿಫೈ ಮಾಡಿ ಆಗಿದೆ. ನೋಡಿ, ಇಲ್ಲಿ ನನ್ನ ಸೆಕ್ಯೂರಿಟಿ ಇದೆ, ಇದರ ಮೇರಾ ಸೆಕ್ಯೂರಿಟಿ है. ओके, सो इसका मैंने ಪ್ರಾವಿಷನ್ ಫೈಲ್ को रीड कर लिया. ಇದರ ಪ್ರಾವಿಷನ್ ಫೈಲ್ನ ನಾನು ಏನು ಮಾಡಿದ್ದೀನಿ, ರೀಡ್ ಮಾಡಿದ್ದೀನಿ. ಇದೆಲ್ಲಿದೆ ಅಂದರೆ ಸಿ ಪ್ರೋಗ್ರಾಮಿಂಗ್ F64 ಬ್ಯಾಕಪ್ ಒಳಗೆ UFS ಅಲ್ಲಿ ಸ್ಯಾಮ್ಸಂಗ್ ಒಳಗಡೆ ಇಲ್ಲಿ ನಮ್ಮ ಬ್ಯಾಕಪ್ ಫೈಲ್ ಇದೆ, ಪ್ರಾವಿಷನ್ ಫೈಲ್ ಇದೆ. ಓಕೆ, ಸೊ ಪೂರಾ ಇದ್ರ ಡಂಪ್ ಇದೆ ನನ್ನ ಹತ್ರ. ಸೊ ಡಂಪಿಂದ ನಾವು ಇದನ್ನು ಆನ್ ಮಾಡೋಕ್ಕೆ ಕೋಶಿಶ್ ಮಾಡೋಣ. ಮೋಟೋ ಆಲ್ಮೋಸ್ಟ್ ಆನ್ ಆಗೋದು ಪ್ರಾಬ್ಲಮ್, ಯಾಕಂದರೆ ಅವರು ಸ್ಟೆಪ್ ಬೈ ಸ್ಟೆಪ್ ಮಾಡಿಲ್ಲ ಅಂದರೆ. ಸೊ
ಆನ್ ಆಗೋಕ್ಕೆ ಡೌಟ್ ಇದೆ ಅಂತ ಎಲ್ಲಾದರೂ ಹೇಳ್ತಾರೆ. ಆದರೆ ನಾವೇನು ಮಾಡೋಣ, ನಮ್ಮ ಹತ್ರ ಡಂಪ್ ಇದೆ, ಡಂಪ್ ಹಾಕ್ಬಿಟ್ಟು ಚೆಕ್ ಮಾಡೋಣ ಸೆಟ್ ಆನ್ ಆಗುತ್ತಾ ಅಂತ. ಆನ್ ಆದಮೇಲೆ ಏನು ಪ್ರೋಸೆಸ್ ಅಂತ ನಾನು ಇದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡಿ, ಇದನ್ನು ನಾನು ಎಲ್ಲ लूम्सಗಳನ್ನು एरेज ಮಾಡೀನಿ. सभी लूम्स को मैं एरेज कर लिया है. तो एक ही बार में भी कर सकते, कोई प्रॉब्लम नहीं. अपने डिस्क्रिप्टर में जाके सो आप एक एक लून को भी पूरा लून को भी ಎರೇಸ್ कर सकते हैं. ಡಿಸ್ಕ್ರಿಪ್ಟರ್ಲಿ ಹೋಗ್ಬಿಟ್ಟು ಎಲ್ಲ ಲೂನ್ನು ಒಟ್ಟಿಗೆ ಏನು ಮಾಡ್ಬೋದು, ಎರೇಸ್ ಮಾಡ್ಬೋದು. ಓಕೆ, ಸೊ ನಾವು ಇವಾಗ ಎರೇಸ್ ಮಾಡಿದ್ದೀವಿ. ನೋಡಿ, ನಮ್ಮದು ಪಾರ್ಟಿಷನ್ ಮಾತ್ರ ಇದೆ. ಈ पार्टीशन ಕೂಡ एम्प्टी ಮಾಡ್ತೀನಿ ನಾನು. ಈ पार्टीशन को भी करेंगे एम्प्टी करेंगे. देखो इधर फैक्ट्री सेट कर रहा हूँ मैं. एक बार पूरा लून्स को 0 लेवल पे ले लेंगे. 0 लून करेंगे, एक ही लून बनाएंगे. ಸೊ ಒಂದೇ ಒಂದು ಲೂನ್ನ ನಾವೇನು ಮಾಡ್ತೀನಿ, ಮಾಡ್ತಾಯಿದ್ದೀನಿ. ಸೊ ನಮ್ಮ ಹತ್ರ ಆಲ್ರೆಡಿ ನಾವು ಇದರ ಪ್ರಾವಿಷನ್ ಫೈಲ್ ಅಥವಾ ಕಾನ್ಫಿಗರ್ ಫೈಲ್ ಅಂತೀವಲ್ಲ, ಅದು ರೀಡ್ ಮಾಡಿದ್ವಿ. इसका अंदर मैंने प्रोविज़न और कॉन्फ़िगर फाइल को रीड किया हुआ. देखो सभी मिला के एक ही लून हो गया है. अभी इसका मैंने सी प्रोग्रामिंग में जाके इसका कॉन्फ़िगर फाइल को इसको राइट करना पड़ेगा, तभी ये लून पार्टीशन बन जाता है. ಸೊ ಕಾನ್ಫಿಗರ್ ಫೈಲ್ನ ನಾನು ಮತ್ತೆ ರೈಟ್ ಮಾಡ್ತಾಯಿದ್ದೀನಿ. ರೈಟ್ ಮಾಡಿದ ಮೇಲೇ ಇದು ಏನಾಗುತ್ತೆ, ಎಲ್ಲ ಲೂನು 0 to 6 ಬರುತ್ತೆ. ಸೊ ಇದನ್ನೇನು ಮಾಡಿದ್ದೀನಿ, ನಾನು ರೈಟ್ ಮಾಡಿದ್ದೀನಿ. ಇವಾಗ ಒಂದ್ಸಲಿ ಚೆಕ್ ಮಾಡೋಣ ನಮ್ಮ 0 to 6 ಲೂನ್ ಅಥವಾ 0 to 5 ಲೂನ್ ಬಂದಿದೆ ಅಂತ. 0 to 5 ಲೂನ್ ಬಂದಿದೆ. ಸೊ ಇದ್ರ ನಂತರ ಓಲ್ಡ್ ಡಂಪ್ ಇದೆ, ಡಂಪ್ನ ರೈಟ್ ಮಾಡ್ತಾಯಿದ್ದೀನಿ. ಡಂಪ್ ರೈಟ್ ಮಾಡಿದ ಮೇಲೂ ಈ ಸೆಟ್ಟು ಆನ್ ಆಗುತ್ತೆ, ಆದರೆ फुल ऑन आगला मोटोदली. डंप राइट करने के बाद भी सेट ऑन होता, बट फुल ऑन नहीं होता. इसके लिए क्या करना, आप वीडियो में बने रही. ಸೊ ಡಂಪ್ ರೈಟ್ ಮಾಡಿದ್ಮೇಲೆ ಫುಲ್ ಸೆಟ್ ಆನ್ ಆಗಿಲ್ಲ ಅಂದರೆ ಏನು ಮಾಡಬೇಕಂತ ಕನ್ಫ್ಯೂಸ್ ಆಗುತ್ತೆ. ನಮ್ಮ ಹತ್ರ ಫುಲ್ ಡಂಪ್ ಇದೆ, ಆಲ್ರೆಡಿ ರೈಟ್ ಮಾಡಿದ್ಮೇಲೆ ಸೆಟ್ ಆನ್ ಆಗುತ್ತೆ. ಆದರೆ ಫುಲ್ ಆನ್ ಆಗಿಲ್ಲ ಅಂದರೆ ಏನು ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂದೆ ವಿಡಿಯೋ ಫುಲ್ಲು ನೋಡ್ತಾ ಹೋಗಿ. ಸೊ ಲೋ ಠೀಕ್, ಹಮ್ನೆ ಇಸ್ಕಾ ಡಂಪ್ ರೈಟ್ ಕರ್ ರहा हूं. ಸೊ ಇದರ ಡಂಪ್ನ ನಾವೇನು ಮಾಡ್ತಾ ಇದ್ದೀವಿ, ರೈಟ್ ಮಾಡ್ತಾ ಇದ್ದೀನಿ. ಸೊ ರೈಟ್ ಕೊಟ್ಟಿದ್ದೀನಿ ಆಲ್ರೆಡಿ. ನೋಡಿ, ಸ್ಮಾಲ್ ಇರೋ ಪಾರ್ಟಿಷನ್ ಎಲ್ಲ ಫಟಾಫಟ್ ಅಂತ ಹೋಗ್ತಾ ಇದೆ. ಇದ್ರ ಹೆಲ್ತ್ 240 Mbps per ಸೆಕೆಂಡ್ ಒಳಗೆ ಇದು ತೊಗೊತಾ ಇದೆ. ನಮ್ಮದು EFS ತುಂಬ ಹೆಲ್ದಿಯಾಗಿದೆ ಅಂತ ನಾವು ತಿಳ್ಕೊಬೋದು. ಸೊ EFS ಹೆಲ್ತ್ ನಾವು ಸ್ಪೀಡಲ್ಲಿ ಕೂಡ ಅಳಿಬೋದು ಯಾವ ಥರ ಅಂತ. ಸೊ ಇದೇ ಥರ ಕೆಲಸ ಕಲಿಬೇಕು ಅಂತ ಹೇಳಿದ್ರೆ ಬನ್ನಿ SGT मोबाइल रिपेयर एंड ट्रेनिंग इंस्टीट्यूट बैंगलोर. आप भी ऐसा काम सीख सकते हैं. आ जाए SGT मोबाइल रिपेयर एंड ट्रेनिंग इंस्टीट्यूट बैंगलोर. EMMC चेंज, UFS प्रोग्रामिंग, MMC प्रोग्रामिंग, लोगो हैंग, रीस्टार्ट, ये कंप्लेंट को आपको सॉल्व नहीं हो रहा है, हार्डवेयर से नहीं हो रहा. तो सॉफ्टवेयर में करना है तो आप हमारे से कांटेक्ट कर सकते हैं. नीचे वाले नंबर से आपको ಕಾಂಟ್ಯಾಕ್ಟ್ कर सकते हैं. ಚಲೋ ठीक, अपना डंप पूरा ರೈಟ್ हो गया. ಸೊ ನೋಡಿ, ನಮ್ಮ ಡಂಪ್ ಫುಲ್ ರೈಟ್ ಆಗಿದೆ ಮೋಟೋದು. ಸೊ ಒಂದ್ಸಲ ನಾನು ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದೀನಿ. एक बार मैं आपका ये पूरा आइडेंटिफिकेशन कर रहा हूँ. इसका FRP लॉक है एक्टिव, और एक बैकअप GPT एक फेल है, क्योंकि ना उसका हमने छोड़ के लिया हुआ, यानी यूज़र डाटा को छोड़ के लेते हैं ना डंप, इसलिए वो वाला बैकअप GPT नहीं आता. ಸೊ ಈ ಕೇಸಲ್ಲಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ತೊಗೊಂಡಿರೋ ಬ್ಯಾಕಪ್ನ ರೈಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾವು ಬ್ಯಾಕಪ್ನ ತೊಗೊಂಡಿದ್ದೀವಿ SC ಒಳಗಡೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ರಿಟರ್ನ್ ರೈಟ್ ಮಾಡ್ತೀನಿ. बैकअप लिया था ना मैंने, 2 बार 3 बार बैकअप लिया, इसलिए अपना सिक्योरिटी आ जाए, किधर भी प्रॉब्लम नहीं हुआ. 2 मिनट का काम है तो लिया तो बहुत अच्छा है, क्योंकि ना एक ही भरोसे हम नहीं रोक सकते. तो अभी भी इसका बैकअप GPT नहीं गया हुआ है, हमने राइट कर रहा हूँ. उसका प्रॉब्लम कुछ भी नहीं है. बैकअप GPT अपने राइट भी नहीं हुआ तभी कोई प्रॉब्लम नहीं होगा. आप MBR से भी इसको ठीक कर सकते हैं. बट इससे मोबाइल पूरा ऑन नहीं होगा. ಇದರಿಂದ ಮೊಬೈಲ್ ಫುಲ್ ಆನ್ ಆಗಲ್ಲ. ಸೊ ಮೊಬೈಲ್ ಲೋಗೋಗೆ ಬರುತ್ತೆ, ಫಾಸ್ಟ್ ಬೂಟಿಗೆ ಬರುತ್ತೆ. ಸೊ ಈ ಕೇಸಸಲ್ಲಿ ಆಮೇಲೆ ನಾವು ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟು ನೋಡೋಣ ಏನಂತ. ನಾನು ಫುಲ್ ಡಂಪ್ನ ರೈಟ್ ಮಾಡಿದ್ದೀನಿ. फुल डंप को मैंने पूरा राइट कर लिया. तो उसके बाद मैं इसको एक बार ರೀಬಾಲ್ करके ಬಿಠಾನೆ वाला हूँ. ಏನು ಮಾಡ್ತಾಯಿದ್ದೀನಿ, ಇದನ್ನು ಫುಲ್ಲು ರೀಬಾಲ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ರೀಬಾಲ್ ಮಾಡಿ ಅದನ್ನು ಕೂರಿಸ್ಬೇಕಾಗುತ್ತೆ. ಓಕೆ, ಸೊ ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು ಫ್ರೆಂಡ್ಸ್. ಬನ್ನಿ SGT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ನೀವು CPMC ರೀಬಾಲ್ ಮಾಡ್ತೀರಿ, ಲೋಗೋ ರಿಸ್ಟಾರ್ಟ್ ಬರುತ್ತೆ, ಅದಾದಮೇಲೆ ಪ್ರೋಗ್ರಾಮ್ ಮಾಡ್ತೀರಿ, ಫ್ಲಾಶ್ ಮಾಡ್ತೀರಿ, ಫೇಲ್ ಆಗುತ್ತೆ. ಸೊ ಯಾವ ಕಾರಣದಿಂದ ಫೇಲ್ ಆಗುತ್ತೆ, ಪ್ರೋಗ್ರಾಮಿಂಗ್ ಅಂದ್ರೇನು, ಯಾಕೆ ಮಾಡಬೇಕು, ಇದರ GPT ಅಂದ್ರೇನು, ಪಾರ್ಟಿಷನ್ ಅಂದ್ರೇನು, ಇದರ ಪ್ರೋಗ್ರಾಮಿಂಗ್ ಒಳಗುಟ್ಟುಗಳು ಏನು ಅನ್ನೋದನ್ನು ನಾವಿಲ್ಲಿ ಹೇಳ್ಕೊಡ್ಲಾಗುತ್ತೆ. ವಿತ್ ಲೈವ್ ಮೊಬೈಲ್ ರಿಪೇರಿಂಗ್ ಹೇಳಲಾಗುತ್ತೆ. बनी SGT मोबाइल रिपेयर ट्रेनिंग इंस्टीट्यूट बैंगलोर. इसको हम क्या करेंगे, बिठाएंगे. तो पूरा के पूरा प्रोग्रामिंग आपको सीखना है A to Z. हमारे से कांटेक्ट करें, नीचे आने वाले नंबर से कॉल करें. ओके, सो मैंने थोड़ा सा फॉरवर्ड किया हूँ, इसके लिए आपका टाइम वेस्ट ना हो. अभी ये पूरा के पूरा ऑन नहीं होगा. पूरा डंप डालने के बाद भी मोटो में ओनली मोटो का लोगो आएगा, नहीं तो फास्ट फूड में चला जाएगा. उसके बाद क्या करना मैं अभी लाइव करके दिखाने वाला हूँ. वीडियो में बने रहिए.
ಸೊ ಇವಾಗ ಏನು ಮಾಡಿದ್ದೀವಿ ನಾವು EMMC ಇದನ್ನು EMMCನ ಕೂರಿಸ್ತಾ ಇದ್ದೀವಿ. ಪಕ್ಕ ಹೀಟ್ ಹೋಗದೇ ಇರೋ ಥರ ನೀವು ಕೂರಿಸ್ಬೇಕು. ನನ್ನ ಹೀಟ್ ಬಂದು 340-60 ईयर. अपना हीट एक 340-60 ईयर. उसके बाद थोड़ा बोर्ड को कूल करेंगे. कूल करने के बाद सेट को क्या करेंगे, ऑन करने की कोशिश करेंगे. तो ऑन होना ही चाहिए, ಆನ್ ಆಗಲೇಬೇಕು. ಬಿಕಾಸ್ ನಾವು ಅದನ್ನು ಟೆಸ್ಟೆಡ್ ಡಂಪ್ ಅದಕ್ಕೆ ಹಾಕಿದ್ದೀವಿ. ಸೊ ಇದಾದಮೇಲೆ ಏನು ಮಾಡೋದು ಅದು ಇಂಪಾರ್ಟೆಂಟ್ ಇದೆ ಮೋಟೋದಲ್ಲಿ. ಸೊ ಫಾಸ್ಟ್ ಬೂಟ್ ಬಂದಮೇಲೆ ನಾವು USB ಇಂದ ಏನು ಮಾಡಬೇಕಾಗ್ತದೆ, ಫ್ಲ್ಯಾಶ್ ಮಾಡಬೇಕಾಗುತ್ತೆ. ಅದು ತರೀಕ ಕೂಡ ನಾನು ನಿಮಗೆ ಇಲ್ಲಿ ಹೇಳೋನಿದ್ದೀನಿ. ಸೊ ಯಾವ ಥರ ಇದನ್ನು ಫ್ಲ್ಯಾಶ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಸೊ ನೋಡಿ ನಮ್ಮದು ಮೋಟೋ ಅಂತ ಬರ್ತಾಯಿದೆ, ಆಫ್ ಆಗ್ತಾಯಿದೆ, ಮೋಟೋ ಅಂತ ಬರ್ತಾಯಿದೆ, ಆಫ್ ಆಗ್ತಾಯಿದೆ. ಸ್ಟಿಲ್ ಮೋಟೋದಲ್ಲಿ ನಿಂತ್ಕೊಂಡಿದೆ. ಸೊ ಆಫ್ ಆಗುತ್ತೆ ಮತ್ತು ಆನ್ ಆಗುತ್ತೆ. ನಾನು ಇಲ್ಲಿ ಮೋಟೋ ಅಫಿಷಿಯಲ್ ಟೂಲು ಸಾಫ್ಟ್ವೇರ್ ಫಿಕ್ಸ್ ಟೂಲ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನು ಫಾಸ್ಟ್ ಬೂಟ್ಗೆ ಅಂದರೆ ನಾವು ಮೊಬೈಲ್ನ ಫಾಸ್ಟ್ ಬೂಟಿಗೆ ತೊಗೊಂಡೋಗಿ USB ಕನೆಕ್ಟ್ ಮಾಡ್ತಾಯಿದ್ದೀನಿ. ಕನೆಕ್ಟ್ ಮಾಡ್ತಾ ಇದ್ದಂಗೆ ಕನೆಕ್ಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ನಮ್ಮ ಮೊಬೈಲ್ ಏನಿಲ್ಲ ಆಟೋಮೆಟಿಕ್ ಓಪನ್ ಆಗುತ್ತೆ, ಅಂದರೆ ಕನೆಕ್ಟ್ ಆಗುತ್ತೆ. ಯಾವ ಮಾಡಲ್ ಅಂತ ನೋಡಿ ಈ ಥರ ಇದರಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನೋಡಿ ಡೌನ್ಲೋಡ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡ್ತೀನಿ, ಉಳಿದಿರೋ ಎಲ್ಲ ಟ್ಯಾಬ್ಗಳನ್ನ ಕ್ಲೋಸ್ ಮಾಡಿ. सो डाउनलोड कोटिदारे, सभी टैब को क्लोज कर लिया मैंने. डाउनलोड दिया हुआ है, अभी डाउनलोड में किया था, डाउनलोड हो गया. अभी उसको सोर्स में जाके क्या कर रहे हैं, राइट कर रहे हैं. अपडेट ऑल सॉफ्टवेयर पूछ रहे हैं, तो हम सॉफ्टवेयर को अपडेट करेंगे बाय USB फास्ट बूट मोड में. ओके, ಸೊ ಇದೇನಾಗ್ತದೆ, ಒಂದು 15ರಿಂದ 20 ನಿಮಿಷ ತೊಗೊಳುತ್ತೆ. ಸೊ ಸೆಟ್ ಪೂರಾ ಫ್ಲ್ಯಾಶ್ ಆಗುತ್ತೆ. ಎರೇಸ್ ಆಲ್ ಡೇಟಾ ಕೇಳ್ತದೆ. 15 से 20 मिनट लगेगा, पूरा सेट ऑन होगा, फ्लैश होगा. तो एरेज ऑल डेटा दिया पूछा था, हमने दिया था. देखो हम थोड़ा सा फास्ट फॉरवर्ड किया तो है, बट पूरा प्रोसेस हमने किधर भी स्किप नहीं किया, पूरा हमने बताया हुआ. देखो अभी लोगो में आ गया अपना मोबाइल. सो देखो सेकंड लोगो में आ गया. सो फ्लैश आदमेले ನಮ್ಮ ಮೊಬೈಲು ಸೆಕೆಂಡ್ ಲೋಗೋದಲ್ಲಿ ಕೂಡ ಬಂತು. ಸೊ ये पूरा के पूरा स्टूडेंट का सामने चल रहा है काम, उसको बताते काम कर रहे हैं. आप भी ऐसे काम सीख सकते हैं. आ जाए ACT मोबाइल रिपेयर. ಸೊ ಇವಾಗ ನಮ್ದು ಏನಾಯ್ತು, ಸೆಟಪ್ ಗೆ ಬಂತ ಲೈವ್ ನಡೀತಾ. ಚಲೋ ಇದು ಅಲ್ಲೇ ನಿಂತಿದ್ರು, ಬನ್ನಿ ಇಲ್ಲಿ. ಚಲೋ ठीक. ಸೊ ಜಾಗ ಇಲ್ಲ. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಂಡ್ರಾಯ್ಡ್ ಡಿವೈಸ್ ನಾವು ಇದನ್ನು ಏನ್ ಮಾಡಿದ್ವಿ, FRP ನು ಇದರಲ್ಲಿ ತೆಗೆದ್ವಾ. ಸೊ ಸರ್ವಿಸ್ ಸೆಂಟರ್ ಇಂದ ರಿಟರ್ನ್ ಪೀಸು, ಹೌದಾ. ಸೊ ಬೇರೆ ಕಡೆ ಹೋಗಿದ್ದು, ಅಲ್ಲಿ ಬೇರೆ ಅಂಗಡಿಯವರದಿಂದ ರಿಟರ್ನ್ ಪೀಸು. ಕರೆಕ್ಟಾ? ಕೆಲಸ ಗೊತ್ತಿದ್ರೆ ಸೆಟ್ ನ ಆನ್ ಮಾಡ್ಬೋದಾ? ಚಲೋ ठीक. ಫುಲ್ ಆನ್ ಆಗುತ್ತಾ ಇಲ್ವಾ ನೋಡೋಣ ಈ ಸೆಟ್. ಸೊ ಇಲ್ಲಿಗೆ ಬಂದಿರೋರು ಈ ಬ್ಯಾಚ್ ಅಲ್ಲಿ ಎಲ್ಲ ಫ್ರೆಶರ್ ಇದ್ದೀರಿ. ಏನಿದ್ದೀರಿ? ಎಲ್ಲ ಫ್ರೆಶರ್ ಇದ್ದೀರಲ್ವಾ? CPU EMMC ಪವರ್ AC ಎಲ್ಲ ತೆಗ್ದ್ಬಿಟ್ಟು ರೀಬಾಲ್ ಮಾಡಿ ಸೆಟ್ ನ ಆನ್ ಮಾಡಿದ್ರ ಆನ್ ಆಗಿದ್ಯಾ? ಸೊ DC ರೀಡಿಂಗ್ ಇಷ್ಟ ಅಂದ್ರೆ ಇಲ್ಲಿಂದಾನೇ ಕಂಪ್ಲೇಂಟ್, ಯಾವ ಟ್ರ್ಯಾಕ್ ಇಂದ ಕಂಪ್ಲೇಂಟ್, ಎಲ್ಲಿಂದ ಕಂಪ್ಲೇಂಟ್, ಪ್ರೈಮರಿನ, ಸೆಕೆಂಡ್ರಿನ, CPU ನ, EMMC ನ, RAM ಅಥವಾ ರೋಮ್ ಇಂದ ಕಂಪ್ಲೇಂಟ್, ಗೊತ್ತಾಗುತ್ತಾ? ಸೊ ಲೈವ್ ಮಾಡಿದೀವಿ ಅದನ್ನ ನಾವಿಲ್ಲಿ. ನೀವು ಮಾಡಿದೀರಾ? ಒಬ್ಬೊಬ್ರು ಎಷ್ಟೆಷ್ಟು ಮೊಬೈಲ್ ಆನ್ ಮಾಡಿದಿರಿ? ನೀವೇ ಮಾಡಿದಿರಿ. ಯಾವತ್ತು ಡೆಡ್ ಮೊಬೈಲ್ ರಿಪೇರ್ ಮಾಡೇ ಇಲ್ಲ. ನೀವೇ ಇಲ್ಲೇ ಮಾಡಿದಿರಿ. 100% ಸತ್ಯ ಅದು. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.